ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಪವರ್ ಶೇರ್ಸ್ ಅಪ್ 30% ಇನ್ 1 ವೀಕ್. ರಿಲಯನ್ಸ್ ಪವರ್ ಇದು ಅನಿಲ್ ಅಂಬಾನಿ ಕಂಪ್ನಿ. ಅವರ ಶೇರ್ಸು 30% ಮೇಲೋಯ್ತು. 20 ರೂಪಾಯಿಂದ ಅಪ್ರಾಕ್ಸಿಮೇಟ್ಲಿ 26 ರೂಪಾಯಿ ಆಗಿದೆ ಒಂದು ವಾರದಲ್ಲಿ. ಯಾಕೆ ಈ ಶೇರ್ಸು ತುಂಬ ರ್ಯಾಲಿ ಆಗಿದೆ ಅಂದರೆ, ರಿಪೋರ್ಟ್ಸ್ ಬರ್ತಾ ಇದೆ ಅವರು ಎಷ್ಟೋ ಡ್ಯೂಸು ಏನು ಲೋನ್ಸು ತೊಗೊಂಡಿದ್ರು ಅದು ವಾಪಸ್ ಕೊಟ್ಟಿರಲಿಲ್ಲ. ಈಗ ಅದನ್ನು ಸ್ಲೋ ಆಗಿ ತೀರಿಸ್ತಾ ಇದ್ದಾರೆ. ICICI ಬ್ಯಾಂಕದು, ಆಕ್ಸಿಸ್ ಬ್ಯಾಂಕದು ಹಾಗೂ DBS ಬ್ಯಾಂಕದು ಎಲ್ಲ ಡ್ಯೂಸು ಅವರು ಫಿನಿಷ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೂ ರಿಪೋರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ವರ್ಕಿಂಗ್ ಕ್ಯಾಪಿಟಲ್ ಲೋನು IDBI ಬ್ಯಾಂಕಿಂದ ತೊಗೊಂಡಿದ್ರು ಅದು ಮಾತ್ರ ಇನ್ನೂ ಪೆಂಡಿಂಗ್ ಇದೆ ಅಂತ. ಸದ್ಯಕ್ಕೆ ಇದು ರಿಪೋರ್ಟ್ಸು ಇನ್ನೂ 100% ಯಾರಿಗೂ ಗೊತ್ತಿಲ್ಲ. ಆದರೆ ಶೇರ್ ಪ್ರೈಸು ಈ ಪರ್ಟಿಕ್ಯುಲರ್ ರಿಪೋರ್ಟ್ಸಿಂದ ರ್ಯಾಲಿ ಆಗಿದೆ. ಕಂಪ್ನಿ ಆದಷ್ಟು ಅವ್ರ ಬಿಸ್ನೆಸ್ಸನ್ನು ಟರ್ನ್ ಅರೌಂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೂ ಆದಷ್ಟು ಲೋನ್ಸನ್ನು ಕಮ್ಮಿ ಮಾಡಿಕೊಂಡು ಅವ್ರ ಬಿಸ್ನೆಸ್ಸು ನಾರ್ಮಲ್ ಲೆವೆಲಿಗೆ ತೊಗೊಂಡು ಬರಬೇಕಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, TVS ಗ್ರೂಪ್ ಸೈನ್ಸ್ ನಾನ್ ಕಂಪೀಟ್ ಕ್ಲಾಸ್. ಫ್ಯಾಮಿಲಿ ಮೆಂಬರ್ಸ್ ಆಫ್ TVS ಮೋಟರ್ ಚೇರ್ಮನ್ ವೇಣು ಶ್ರೀನಿವಾಸನ್ ಅವರು ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾರೆ. ಕಾಂಪಿಟೇಷನನ್ನು ಅವಾಯ್ಡ್ ಮಾಡಲಿಕ್ಕೆ ಹಾಗೂ ಕೆಲವು ಟ್ರೇಡ್ ಮಾರ್ಕ್ಸನ್ನು ಯೂಸ್ ಮಾಡಬಾರ್ದು ಅಂತ ಈ ಥರ ಒಂದು MOU ಸೈನ್ ಮಾಡಿದ್ದಾರೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಏನಂದರೆ ಅವ್ರು ಒಂದೊಂದು ಫ್ಯಾಮಿಲಿ ಮೆಂಬರ್ಸು ಒಂದೊಂದು ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಅದೆಲ್ಲನೂ TVS ಗ್ರೂಪ್ ಕೆಳಗೆ, ಆದರೆ ಓನರ್ಶಿಪ್ಪು ಸ್ವಲ್ಪ ಬೇರೆ ಬೇರೆ ಆಗಿದೆ. ಯಾಕಂದರೆ ಫ್ಯಾಮಿಲಿ ಸ್ವಲ್ಪ ಸ್ಪ್ಲಿಟ್ ಆಗಿದೆ. ಅದರಿಂದ ಯಾರಾದರೂ ಆಲ್ರೆಡಿ ಒಂದು ಬಿಸ್ನೆಸ್ಸಲ್ಲಿದೆ ಅವರ ಫ್ಯಾಮಿಲಿ ಮೆಂಬರ್ಸೇ ಅದೇ ಬಿಸ್ನೆಸ್ಸನ್ನು ಇನ್ನೊಂದ್ಸತಿ ಸ್ಟಾರ್ಟ್ ಮಾಡಬಾರ್ದು ಅಂತ ಈ ಥರ ನಾನ್ ಕಂಪೀಟ್ ಕ್ಲಾಸ್ ಹಾಕಿದ್ದಾರೆ. ಹಾಗೂ ಎಷ್ಟೋ ಕಂಪ್ನಿಯಲ್ಲಿ TVS ಬ್ರ್ಯಾಂಡದು ಹೆಸರಿರುತ್ತೆ, TVS ಸೋ ಅಂತ. ಅದು ಕೆಲವು ಕಂಪ್ನೀಸಲ್ಲಿ TVS ಇರೋದಿಲ್ಲ. ಆವಾಗ ಅವರು TVS ಅಂತ ಯೂಸ್ ಮಾಡಬಾರ್ದು ಅಂತ ಈ ಥರ ಒಂದು ಅಗ್ರಿಮೆಂಟ್ ಹಾಕಿದ್ದಾರೆ. ನ್ಯೂಸ್ ನಂಬರ್ 3, ಇಂಡಿಯನ್ ರೂಪಿ ಅಟ್ ನ್ಯೂ ಲೋ. ಇಂಡಿಯನ್ ರೂಪಿ ಹೊಸ ಕ್ಲೋಸಿಂಗ್ ಲೋಗೆ ತಲುಪಿದೆ. 0.3% ಈ ವಾರ ಬಿದ್ದಿದೆ. 83.43 ರೂಪೀಸ್ ಒಂದು ಡಾಲರ್ಗೆ ಆಯಿತು. ಹಾಗೂ ಥರ್ಸ್ಡೇ 83.16 ಇತ್ತು. ಅದಾದಮೇಲೆ ಸುಮಾರು ಬಿದ್ದಿದೆ. ಪ್ರೀವಿಯಸ್ ರೆಕಾರ್ಡು ಡಿಸೆಂಬರ್ 13 ಲಾಸ್ಟ್ ಇಯರಲ್ಲಿ, ಆವಾಗ 83.4 ಕ್ಲೋಸ್ ಆಗಿತ್ತು. ಸೊ ಅದಾದಮೇಲೆ ಇದು ಹೊಸ ಕ್ಲೋಸಿಂಗ್ ಲೋ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಚುಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಯೂಶಲಿ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುವಾಗ ಹಾಗೂ ರುಪಿ ವ್ಯಾಲ್ಯೂ ಕಮ್ಮಿ ಆಗುವಾಗ ಅವರು ಸ್ವಲ್ಪ ಡಾಲರ್ಸನ್ನು ಸೇಲ್ ಮಾಡ್ತಾರೆ. ಆವಾಗ ಸಪ್ಲೈ ಆಫ್ ಡಾಲರ್ಸ್ ಜಾಸ್ತಿಯಾಗಿ ಡಾಲರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅದರ ರಿಪೋರ್ಟ್ಸ್ ಪ್ರಕಾರ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಅವರು ಡಾಲರ್ಸನ್ನು ಸೇಲ್ ಮಾಡಿಲ್ಲ, ಅದಕ್ಕೇ ರುಪೀಸ್ ವ್ಯಾಲ್ಯೂ ಕಮ್ಮಿ ಆಗಿದೆ. ಹಾಗೂ ನಮ್ಮ ಕರೆನ್ಸಿ ಮಾತ್ರ ಅಲ್ಲ, ಚೈನೀಸ್ ಯುವಾನ್ ಅದು ವೀಕ್ನೆಸ್ ಬಂದಿದೆ. ಹಾಗೂ ಎಷ್ಟೋ ಏಷ್ಯನ್ ಕರೆನ್ಸೀಸು ತುಂಬ ವೀಕ್ ಆಗಿದೆ. ಅದರಿಂದ ನಮ್ಮ ಮಾರ್ಕೆಟ್ಸಿಗೂ ಇಂಪ್ಯಾಕ್ಟ್ ಆಯಿತು. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಆ್ಯಕ್ಚುಲಿ ರೆಕಾರ್ಡ್ ಹೈಯಲ್ಲಿದೆ, $642 ಬಿಲಿಯನ್, ಅಂದರೆ ಅಪ್ರಾಕ್ಸಿಮೇಟ್ ಆಗಿ 53.56 lakh crores. ಇದು ಆಸ್ ಆನ್ ಮಾರ್ಚ್ 15 RBI ಡೇಟಾ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಮಾರುತಿ ಸುಜುಕಿ ಅನೌನ್ಸ್ ಮಾಡಿದ್ದಾರೆ 16,000 ಕಾರನ್ನು ಅವರು ರೀಕಾಲ್ ಮಾಡ್ತಾರೆ ಫಾರ್ ಚೆಕಿಂಗ್ ದ ಡಿಫೆಕ್ಟ್ ಇನ್ ಫ್ಯೂಲ್ ಪಂಪ್ ಮೋಟರ್. ಇದರಲ್ಲಿ ಬಲಿನೋ ಕಾರ್ಸ್ ಅಪ್ರಾಕ್ಸಿಮೇಟ್ಲಿ 11,850 ಹಾಗೂ ವ್ಯಾಗನಾರ್ ಕಾರ್ಸು 4,100 ಆಲ್ಮೋಸ್ಟು. ಅದು ಜುಲೈ ಟು ನವಂಬರ್ 2019 ಮ್ಯಾನುಫ್ಯಾಕ್ಚರ್ ಆಗಿದ್ದ ಕಾರ್ಸಿಗೆಲ್ಲ ನೀವು ನಮ್ಮ ಸರ್ವಿಸ್ ಸ್ಟೇಷನ್ಸ್ಗೆ ಬನ್ನಿ, ನಾವು ಚೆಕ್ ಮಾಡ್ತಾ ಇದ್ದೀವಿ ನಿಮ್ಮ ಕಾರಲ್ಲಿ ಡಿಫೆಕ್ಟ್ ಇದೆಯಾ ಇಲ್ವಾ ಅಂತ. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸು 30% ಮೇಲೋಗಿದೆ ಜಾನ್ವರಿ ತಿಂಗಳಲ್ಲಿ ಕಂಪೇರ್ ಟು ಜಾನ್ವರಿ 2023. ಆ್ಯಕ್ಚುಲಿ ಸುಮಾರು ರಿಸ್ಟ್ರಿಕ್ಷನ್ಸ್ ಹಾಕಿದ್ರು RBI ಅವರು ಕ್ರೆಡಿಟ್ ಕಾರ್ಡ್ಸ್ ಮೇಲೆ, ಆದರೂ ಕ್ರೆಡಿಟ್ ಕಾರ್ಡದು ಟ್ರಾನ್ಸಾಕ್ಷನ್ಸು ಜಾಸ್ತಿ ಆಗ್ತಾ ಇದೆ. ಹಾಗೂ RBI ಡೇಟಾ ಪ್ರಕಾರ ಜಾನ್ವರಿಲಿ 1.7 lakh crore ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಯಿತು. ಹಾಗೂ ಅದರ ಮುಂಚೆ ಜಾನ್ವರಿ 2023ಯಲ್ಲಿ 1.3 lakh crores ಆಗಿತ್ತು. ವಾಲ್ಯೂಮ್ ಪ್ರಕಾರ, ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಪ್ರಕಾರ 26% ಜಾಸ್ತಿ ಆಗಿದೆ. 26 ಕೋಟಿ ಟ್ರಾನ್ಸಾಕ್ಷನ್ಸಿಂದ 33 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.